ಪ್ಲೇಯರ್ಸ್ ಬಂದರೆ ಇದೇ ಗೇಟಿಂದ ಒಳಗಡೆ ಹೋಗೋದು. ಇನ್ನೂ ಬಂದಿಲ್ಲ, ಟೈಮ್ ಆಗಿಲ್ಲ ಆ್ಯಕ್ಚುಲಿ. ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಪೊಲೀಸರು ಅಂತ ನೋಡ್ಬೋದು. ಇಲ್ಲಿ ಫುಲ್ ಜಾಮ್ ಆಗ್ಬಿಟ್ಟಿದೆ, ಕ್ರೌಡ್ ಈ ಥರ ಇದೆ ಒಳಗಡೆ. ನೋಡಿ ಒಳಗಡೆ ಬಂದರೆ ಪ್ಲೇಯರ್ಸ್ ಬಂದರೆ ಒಳಗೆ ಹೋಗೋದು ಇಲ್ಲಿಂದನೇ. ನೋಡಿ ಯಾವ ಥರ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ. ಆಲ್ರೆಡಿ ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ. ಫುಲ್ ಪೊಲೀಸರು ಇದ್ದಾರೆ ನೋಡಿ, ಚೆನ್ನಾಗಿದ್ದಾರೆ. ಇನ್ನು ಒಳಗೆ ಯಾರು ಬಂದಿಲ್ಲ ಪ್ಲೇಯರ್ಸ್, ಇನ್ನೂ ಟೈಮ್ ಆಗಿದೆ, ಇವಾಗ 2 ಗಂಟೆ ಮೇಲೆ ಆಗಿದೆ. ನಾನು ಇವತ್ತು ಸ್ಟೇಡಿಯಂ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ಟಿಕೆಟ್ ತೊಗೊಂಡಿಲ್ಲ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಆಲ್ರೆಡಿ ಪೊಲೀಸರೆಲ್ಲ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಇವತ್ತು ಸೆಕ್ಯೂರಿಟಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಈ ಥರ ಇದೆ ಸ್ಟೇಡಿಯಮ್ಮು ನೋಡಿ, ಗೇಟ್ಗಳೆಲ್ಲ ಈ ಥರ ಇದೆ ನೋಡಿ. ಆ ಥರ ಇದೆ ಅಂದರೆ ಪ್ರವೇಶ ಇಲ್ಲಿಂದ ಒಳಗಡೆ ಬಿಡುತ್ತಾರೆ ಅಂತ ಅನಿಸುತ್ತೆ. ಟಿಕೆಟ್ ಮೇಲೆ ನಂಬರ್ ಇರುತ್ತೆ ಅನಿಸುತ್ತೆ ನೋಡಿ. ನಮ್ಮ ಹತ್ರ ಇಲ್ಲ ಆ್ಯಕ್ಚುಲಿ, ಟಿಕೆಟ್ ಎಲ್ಲ ತೊಗೊಂಡಿಲ್ಲ ನಾವು. ಹೆಂಗೆ ತೊಗೊಳೋದಂತಲೂ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚಿಗೆ ತೊಗೋಬೇಕು ನಾವು. ನೋಡಿ ಎಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ. RCB ನೋಡಿ, ನಮ್ಮ RCB ಅಂತ ಸಖತ್ತಾಗಿ ನೋಡಿ. ಹೌಸ್ ಆಫ್ RCB ತುಂಬ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ಥರ ಇದೆ ಅಂತ ನೋಡಿ. ಒಳಗಡೆ ಅದು ಮ್ಯಾಪ್ ಹಾಕಿರೋದು ಇದು ಚೆನ್ನಾಗಿ ಹಾಕೋರ. ಫುಲ್ಲು ಪೊಲೀಸರು ಇದ್ದಾರೆ ಇಲ್ಲಿ, ಫುಲ್ಲು ಜನ. ಈ ಥರ ಇದೆ ಗೇಟ್ಗಳು. ಪ್ರವೇಶಕ್ಕೆ ದಾರಿ E05 ಎಂಟ್ರಿ ಟು ಗೇಟ್ ಮೇಲೆ ಇದು. ಸ್ವಲ್ಪ ಟಿಕೆಟ್ ಮೇಲೆ ನಂಬರ್ ಇರುತ್ತಲ್ವ, ಅವ್ರಿಗೆ ಈ ಥರ ಕೊಡ್ತಾರೆ ಅಂತ ಅನ್ಕೊತೀನಿ ನಾನು. ನೋಡಿ ಸ್ಟೇಡಿಯಂ ಒಳಗಡೆ ಏನೇನು ತರಬೇಕು ಏನೇನು ತರಬಾರ್ದು ಎಲ್ಲ ಇಲ್ಲಿ ಹಾಕೋರೆ ನೋಡಿ. ಎಲ್ಲ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯಾವ ತರಬೇಡಿ ಟಿಕೆಟ್ ಇದ್ದವರು ನೋಡಿ. ಥರ ಇದೆ ಒಳಗಡೆ, ಸಖತ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಇದಾಗಿತ್ತಲ್ವಾ, ಗೇಟ್ ಬಿದ್ದಿತ್ತಲ್ವಾ, ಅದು ಇದೇ ಗೇಟೇನೆ. ತೋರಿಸ್ತೀನಿ ನೋಡಿ. ಈ ಥರ ಐಟಮ್ ಯಾವುದು ತರಬೇಡಿ ಅಂತ ಹಾಕೋರು. ಇದೇ ಗೇಟ್ ಮುರಿದೋಗಿತ್ತಲ್ವಾ, ರೋಲ್ ಕಾಲ್ ಮಾಡ್ತಾ ಇದಾರೆ ಅಂತೆಲ್ಲ. ಗೇಟೆಲ್ಲ ಬಂದು ಗೇಟ್ ತೋರಿಸ್ತೀನಿ. ಗೇಟ್ ಬಿದ್ದಿತ್ತಲ್ವಾ, ಇದೆ ಅಂತ ಅನ್ಸುತ್ತಲ್ಲ. ಈಗ ನಾನು ಬಂದಿದ್ದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಇಲ್ಲಿ ಎಲ್ಲ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಯೂಟ್ಯೂಬಲ್ಲಿ ಹಾಕ್ತೀನಿ. ಹಂಗೆ ನೋಡಿ ಯಾವ ಥರ ಇದೆ ಇಲ್ಲಿ ಬಂದೋಬಸ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಬಂದಿದ್ದೀನಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನೋಡ್ಬೋದು ನೀವು, ಪ್ಲೇಯರ್ಸ್ ಅಂದರೆ ಇದೇ ಗೇಟಿಂದ ಒಳಗಡೆ ಹೋಗೋದು. ಇನ್ನೂ ಆ್ಯಕ್ಚುಲಿ ಓಪನ್ ಆಗಿಲ್ಲ, ಫುಲ್ಲು ಸೆಕ್ಯೂರಿಟಿ ಇದ್ದಾರೆ, ಆಮೇಲೆ ಜಾಸ್ತಿ ಪೊಲೀಸರು ಇದ್ದಾರೆ. ವಿಡಿಯೋ ಹಾಕ್ತೀನಿ ನೋಡಿ. ಅದಾದಮೇಲೆ